ವೆಲ್ಕಮ್ ಟು ಮೈ ಚಾನಲ್. ನನ್ನ ಜೊತೆ ನಿನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗುತ್ತೆ. ಸಂಚಿಕೆ ಶುರುವಿನಲ್ಲಿ ಅಜ್ಜಿ ಅಂಜನಾ ಮನಸ್ಸಿನಲ್ಲಿ ಇನ್ನೂ ಅಜಿತ್ ಇದ್ದಾನೆ ಅನ್ನೋ ಗೊಂದಲನ ನಿನ್ಗೆ. ಅವಳು ಈಗಾಗಲೇ ಅಜಿತ್ನ ಮರ್ತಿದ್ದಾಳೆ. ಅದಕ್ಕೆ ತಾನೇ ಅವನು ಹೊಸ ಹುಡುಗನ ಜೊತೆ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿರೋದು. ಅಂಜು ಬಗ್ಗೆ ನಿನ್ ಕಾಳಜಿ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಇವಾಗ ಅವಳ ಬಗ್ಗೆ ಯಾವ್ದು ಸಮಸ್ಯೆ ಇಲ್ಲ. ದೇವ್ಯಾನಿ ಅಂಜನಾನ ಒಪ್ಪಿಸ್ತಾಳೆ. ಈಗ ನೀನ್ ಹೇಳೋ ಕಂದ, ಅಂಜನಾನ ಮದ್ವೆ ಆಗ್ತೀಯಾ? ಅಂಜನಾನ ಮದ್ವೆ ಆದ್ರೆ ನೀವಿಬ್ರು ತುಂಬಾ ಸಂತೋಷವಾಗಿ ಇರ್ತೀರಾ. ನೀವಿಬ್ರು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಕಣೋ. ನನ್ಗೂ ಮೊದ್ಲೆಲ್ಲ ಅಂಜು ಮಾಡೋದು ತುಂಬಾ ಅತಿ ಅಂತ ಅನಿಸ್ತಾ ಇತ್ತು. ಆದ್ರೆ ಅವಳು ಅಜಿತ್ ಮೇಲೆ ಇರುವ ಪ್ರೀತಿಯಿಂದ ಹಾಗೆ ಮಾಡ್ತಾ ಇದ್ದಾಳೆ ಅಂತ ನಾನು ಆಮೇಲೆ ಅರ್ಥ ಮಾಡ್ಕೊಂಡೆ. ಆ ಹುಡುಗಿಯನ್ನ ನಾವು ಬೇರೆ ದೇಶಕ್ಕೆ ಕಳಿಸಿದಾಗ ಮನ್ಸಲ್ಲಿ ನೋವನ್ನ ಇಟ್ಕೊಂಡು ಜೀವನನ ಒಬ್ಳೆ ಮಾಡಿ ನಮ್ಮೆಲ್ಲರಿಗೂ ಮಾದರಿ ಆಗ್ಬಿಟ್ಲು. ಆಮೇಲೆ ಗುರುಗಳು ಹೇಳಿದ್ಮೇಲೆ ಮದ್ವೆ ಆಗ್ಲೇಬೇಕು ಅನ್ನೋ ಒಂದೇ ಕಾರಣಕ್ಕೆ ಅದಾದ್ಮೇಲೆ ಅವಳಮ್ಮ ನೋಡಿದ ಹುಡುಗನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆದ್ಲು. ಆಗ ಅದು ಕೂಡ ಮುರಿದ್ಬಿತ್ತು. ಸ್ವತಂತ್ರವಾಗಿ ಒಂಟಿಯಾಗಿ ಎಲ್ಲೋ ನೆಮ್ಮದಿಯಿಂದ ಹಾರಾಡ್ತಾ ಇದ್ದ ಪಕ್ಷಿಯನ್ನ ಕರ್ಕೊಂಬಂದು ರೆಕ್ಕೆಯನ್ನ ಮುರಿದು ಹಾಕಿದ್ರೆ ಪಕ್ಷಿ ಕೆಳಗಡೆ ಬಿದ್ದೋಗುತ್ತೆ ಕಂದ. ಅದಕ್ಕೆ ಇವಾಗ ಜೊತೆಯಾಗಿ ಹಾರಾಡೋದಕ್ಕೆ ಒಂದು ಜೋಡಿ ಪಕ್ಷಿ ಬೇಕು, ಯೋಚನೆ ಮಾಡಿ ನೋಡಪ್ಪ ಅಂತ ಅಜ್ಜಿ ನಚಿಕೇತ್ಗೆ ಹೇಳ್ತಾ ಇರ್ತಾರೆ. ನಚ್ಚಿ ಮಾತ್ರ ಏನು ಮಾತಾಡ್ದೇನೆ ಹೊರಟು ಹೋಗ್ತಾನೆ. ಆಗ ಭೂಮಿ ಮೈದು ಒಂದ್ ನಿಮಿಷ ಅಂತ ಹೇಳಿ ನಿಲ್ಲಿಸ್ತಾರೆ. ಈ ಕಡೆ ದೇವ್ಯಾನಿ ಅಂಜು ಹತ್ರ 3 ಹೊತ್ತು ಅಜಿತ್ 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 ಅನ್ನೋದನ್ನ ಬಿಟ್ರೆ ಬೇರೆ ಏನು ಯೋಚನೆ ಮಾಡ್ಬೇಡ ನೀನು. ಅವನ ಹಿಂದೆನೆ ಬಿದ್ದಿರು. ಅವನು ನೀನು ಬದುಕಿದ್ಯೋ ಇಲ್ಲೋ ಅನ್ನೋದನ್ನು ಕೂಡ ನೋಡೋದಿಲ್ಲ. ಪ್ರೀತಿ ಅಂತೆ ಪ್ರೀತಿ, ನೋಡಿದ ತಕ್ಷಣ ಲವ್ ಆದ್ರೆ ಅದನ್ನ ಪ್ರೀತಿ ಅಂತ ಕರೆಯೋದಿಲ್ಲ. ಇಷ್ಟಕ್ಕೂ ಎಷ್ಟು ದಿನದ ಪ್ರೀತಿನೇ ನಿಂದು ಅಂತ ದೇವ್ಯಾನಿ ಅಂಜು ಹತ್ರ ಕೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಭೂಮಿ ನಚ್ಚಿ ಹತ್ರ ಲವ್ ಅಂತ ಹೇಳಿ ಅಂಜು ಸಾಹಿಬ್ರಿಂದೆ ಬಿದ್ದಿದ್ದು ನಿಜ, ಆದ್ರೆ ಮೈದು ಅದೇನು ತುಂಬಾ ವರ್ಷಗಳ ಲವ್ ಅಲ್ಲ. ಜೊತೆಗೆ ಅಂಜು ಫಾರಿನಲ್ಲಿ ಹೆಚ್ಚು ಸಮಯ ಇದ್ದಿದ್ದು ಅದ್ ನಿಂಗೂ ಕೂಡ ಗೊತ್ತಲ್ವಾ ಮೈದು. ನಿಮ್ಮ ಅಣ್ಣನ ಪ್ರೀತಿ ಮಾಡಿದ ಹುಡುಗಿಯನ್ನ ನಾನ್ ಹೇಗ್ ಮದ್ವೆ ಆಗ್ಲಿ ಅಂತ ನೀನ್ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಇದಕ್ಕೆಲ್ಲ ಮೇಲಾಗಿ ಅಂಜು ವಯಸ್ಸು ಅಂಥದ್ದು ಏನು ಮಾಡೋದಕ್ಕಾಗಲ್ಲ. ಆದ್ರೆ ಮೈದು ನಿನ್ ಅಣ್ಣ ಎಂಥವ್ರು ಅಂತ ನಿನ್ಗೆ ಚೆನ್ನಾಗ್ ಗೊತ್ತಲ್ವಾ. ಹುಡುಗಿರಿಗೆ ಬೇಗ ನಮ್ ಸಾಹೇಬ್ರಂತ ಹುಡುಗರು ತುಂಬಾ ಬೇಗ ಇಷ್ಟ ಆಗ್ತಾರೆ ಅಂತ ಭೂಮಿ ನಚ್ಚಿಗೆ ಹೇಳ್ತಾ ಇದ್ದಾಗ ಇನ್ನೊಂದ್ ಕಡೆ ದೇವ್ಯಾನಿ ಇಷ್ಟಪಡೋದಕ್ಕೂ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಮಗಳೇ. ನೀನು ಅವನು ನಡ್ಕೊಳ್ಳೋ ರೀತಿ, ಅವನ ಗುಣ ಇದನ್ನೆಲ್ಲ ನೋಡಿ ಇಷ್ಟಪಟ್ಟಿದ್ಯಾ. ಆದ್ರೆ ಅಂಜು ಅವ್ನು ನಿನ್ನನ್ನ ಪ್ರೀತಿ ಮಾಡ್ತಾನೆ ಇಲ್ಲ. ಹೋಗ್ಲಿ, ಎಷ್ಟು ದಿನ ಅಂತ ಅವನ ಹೆಸರನ್ನೇ ಹೇಳ್ಕೊಂಡು ತಪಸ್ ಮಾಡ್ತೀಯೇ ಅಂತ ದೇವ್ಯಾನಿ ಕೇಳ್ತಾ ಇದ್ದಾಗ ಅವ್ನ್ ಸಿಗೋವರ್ಗು ಅಂತ ಅಂಜು ಹೇಳ್ತಾಳೆ. ಆಗ ದೇವ್ಯಾನಿ, ಅಯ್ಯೋ ಅವ್ನ್ ನಿನ್ಗೆ ಸಿಗೋದಿಲ್ಲ ಅಂಜು, ಈ ನಿನ್ನ ಒನ್ನೆ ಪ್ರೀತಿಗೆ ಮುಕ್ತಿಯನ್ನ ಕೊಡ್ಲೇಬೇಕು ಅಂತ ದೇವ್ಯಾನಿ ಅಂಜುಗೆ ವಿಧವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಕಡೆ ಅಪ್ಪು ಬರೀ ಕೊಡೋದಲ್ಲ, ಪ್ರೀತಿಯಲ್ಲಿ ಗಳಿಸ್ಕೋಬೇಕು. ಅಂಜುಗೆ ಅಜಿತ್ ಫಸ್ಟ್ ಲವ್ ಇರ್ಬೋದು, ಆದ್ರೆ ಒನ್ ಸೈಡ್ ಲವ್ ಕಣೋ. ಎಷ್ಟು ಜನಕ್ಕೆ ಫಸ್ಟ್ ಲವ್ ಸಕ್ಸಸ್ ಆಗಿ ಮದ್ವೆ ಆಗುತ್ತೆ ಹೇಳು. ಬೇರೆ ಯಾಕೆ, ನಿನ್ ವಿಷಯನೇ ತಗೋ. ಅನನ್ಯ ನಿನ್ನ ಫಸ್ಟ್ ಲವ್, ಅವಳು ನಿನ್ನ ಮದ್ವೆ ಅಲ್ಲ ಇಲ್ಲ ಅಲ್ವಾ ನಚ್ಚಿ? ಒಪ್ಕೋ, ಯೋಚನೆ ಮಾಡಿ ನೋಡು, ಟೇಕ್ ಟೈಮ್. ಯಾರನ್ನೋ ಮದ್ವೆ ಆಗೋದಕ್ಕಿಂತ ಗೊತ್ತಿರೋ ಅಂಜುನೇ ಮದ್ವೆ ಆಗ್ಬೋದಲ್ವಾ ಅಂತ ಅಪ್ಪು ನಚ್ಚಿಗೂ ಕೂಡ ಹೇಳ್ತಾಳೆ. ಇನ್ನೊಂದ್ ಕಡೆ ದೇವ್ಯಾನಿ, ಬರೀ ಚೆನ್ನಾಗಿರೋದು ಮಾತ್ರ ಅಲ್ಲ ಅಂಜು, ನಿಂದು ನಚ್ಚಿದು ವೇವ್ ಲೆಂತ್ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಒಂದ್ ವೇಳೆ ನೀನು ಅಜಿತ್ನೇ ಮದ್ವೆ ಆದೆ ಅಂತ ಇಟ್ಕೋ, ಆಗ ನಿನ್ಗೆ ಏನೇ ಸಿಗುತ್ತೆ? ಏನೂ ಸಿಗುದಿಲ್ಲ. ನೀನ್ ಬೇಕಾದ್ರೆ ನಿನ್ನ ಕೊನೆವರೆಗೂ, ನಿನ್ ಕೊನೆ ಉಸಿರು ಇರೋವರೆಗೂ ಅವನನ್ನ ಪ್ರೀತಿಸ್ತಾನೆ ಇರ್ಬೋದು. ಅವನಿಗೋಸ್ಕರ ಜೀವನ ಪರ್ಯಂತ ನೀನು ಕಾಯ್ಬಹುದು. ಆದ್ರೆ ಅಂಜು, ನಾನ್ ನಿನ್ಗೆ ಚೆನ್ನಾಗಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋ. ಅವನಿಗೆ ನಿನ್ ಮೇಲೆ ಅನುಕಂಪ ಹುಟ್ಟಬಹುದೇ ಹೊರತು ಯಾವುದೇ ಕಾರಣಕ್ಕೂ ಪ್ರೀತಿ ಅಂತೂ ಹುಟ್ಟೋದಿಲ್ಲ ಕಣೆ ಅಂತ ದೇವ್ಯಾನಿ ಅಂಜುಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಪ್ರೀತಿ ಹುಟ್ಟೋದಕ್ಕೆ ಒಂದೇ ಒಂದ್ ಕ್ಷಣ ಸಾಕು, ಜೀವನ ಪೂರ್ತಿ ಅದನ್ನ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಮನ್ಸಿರ್ಬೇಕು. ನಮ್ಮ ಅಂಜುಗೆ ಸ್ವಲ್ಪ ದುಡುಕ್ ಬುದ್ಧಿ ಅಷ್ಟೇ, ಆದ್ರೆ ಅದನ್ನ ಬಿಟ್ರೆ ಅವಳು ತುಂಬಾನೇ ಒಳ್ಳೆ ಹುಡುಗಿ ಮೈದು. ನೀವಿಬ್ರು ಮೊದಲನೇ ಪ್ರೀತಿಯನ್ನ ಪಡ್ಕೊಳಕ್ಕಾಗದೆ ನೋವನ್ನ ಅನುಭವಿಸಿದ್ದೀರಾ. ಅಂದ್ಮೇಲೆ ನೀವಿಬ್ರು ಯಾಕೆ ಪರಸ್ಪರ ಅದೇ ಪ್ರೀತಿಯನ್ನ ಕೊಟ್ಟು ತಗೊಳ್ಬಾರ್ದು ಅಂತ ಭೂಮಿ ನಚ್ಚಿಗೆ ಹೇಳ್ತಾ ಇದ್ದಾಗ ಇನ್ನೊಂದ್ ಕಡೆ ದೇವ್ಯಾನಿ ಕೂಡ ತಗೋಬೇಕು, ಸಿಕ್ಕಿದ್ದನ್ನ ಪ್ರೀತಿ ಹೆಸರಲ್ಲಿ ತಗೊಂಡು ಆಮೇಲೆ ಅವ್ರನ್ನ ಬೀದಿಯಲ್ಲಿ ನಿಲ್ಲಿಸ್ಬೇಕು. ನಿಂಗೆ ಈ ಮನೆ ಸೊಸೆ ಅನ್ನೋ ಅಧಿಕಾರ, ಆಸ್ತಿ, ಅಂತಸ್ತು, ಪಟ್ಟ ಘನತೆ ಎಲ್ಲ ಕೂಡ ಸಿಗುತ್ತೆ ಬೇಬಿ. ಯೋಚನೆ ಮಾಡು. ಆ ಟೀ ಅಂಗಡಿ ಭೂಮಿನ ಮುಂದೊಂದಿನ ನೀನು ಭೂಮಿ ಇಲ್ಲದೆ ಇರೋ ತರ ಮಾಡುವಂತದ್ದು ಗ್ಯಾರಂಟಿ. ಆಗ ಈ ಇಡೀ ದೇವರ ಸನ್ನಿಧಿಯ ಆಸ್ತಿ ಅಂಜು ನಿನ್ನೊಬ್ಬಳಿಗೆ ಬರುತ್ತೆ. ಯೋಚನೆ ಮಾಡು. ಇದೆಲ್ಲ ಸಾಲದು ಅಂತ ಈಗ ಅಶ್ವಿನಿ ಮತ್ತೆ ಬರ್ತಾ ಇದ್ದಾಳಂತೆ ಈ ಮನೆಗೆ. ಇನ್ನೂ ಒಂದ್ ವಾರದಲ್ಲಿ ಮನೆಗೆ ಬರ್ತೀನಿ, ನಚ್ಚಿ ಜೊತೆ ಮದ್ವೆ ಮಾತುಕತೆಯನ್ನ ಮುಗಿಸಿ ಅಂತ ನನ್ಗೆ ಹೇಳಿದ್ದಾಳೆ. ಅದಕ್ಕೆ ಮಗಳೇ, ನಾನ್ ನಿನ್ನನ್ನ ಕೇಳ್ದೇನೆ ನಿಮ್ಮಮ್ಮ ಈ ಪ್ಲಾನ್ ಅನ್ನ ಮಾಡಿದ್ದು ಅಂತ ದೇವ್ಯಾನಿ ಅಂಜುಗೆ ಹೇಳ್ತಾಳೆ. ಈ ಕಡೆ ಶ್ರವಣ್, ನಚ್ಚಿ, ನಾವೆಲ್ಲ ಏನೋ ಪ್ಲಾನ್ ಮಾಡಿದ್ರೆ ಆ ದೇವ್ರು ಇನ್ನೇನೋ ಮಾಡ್ತಾ ಇರ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಿಬ್ಬರ ಜೋಡಿ ತುಂಬಾನೇ ಚೆನ್ನಾಗಿದೆ.
ನೀವಿಬ್ರು ದೊಡ್ಡ ಮನ್ಸು ಮಾಡಿ ಈ ಮದ್ವೆಗೆ ಒಪ್ಕೊಂಡ್ರೆ ಮುಂದೆ ಈ ಮನೆಯಲ್ಲಿ ದೊಡ್ಡ ಸಂಭ್ರಮನೇ ನಡೆಯುತ್ತೆ ಅಂತ ಹೇಳಿ ಶ್ರವಣ್ ನಚ್ಚಿಗೆ ಹೇಳ್ತಾರೆ. ಈ ಕಡೆ ದೇವ್ಯಾನಿ ಸಂಭ್ರಮ ಅನ್ನೋ ಹೆಸರಲ್ಲಿ ಸೇಡಿನ ಕಿಚ್ಚನ್ನ ಹತ್ತಿಸ್ಬೇಕು, ನಮ್ಮ ಕೆಲಸಕ್ಕೆ ನಮ್ಮ ದಾರಿಯಲ್ಲಿ ಅಡ್ಡ ಬರೋ ಒಬ್ಬೊಬ್ಬರನ್ನು ಮುಗಿಸ್ತಾ ಹೋಗ್ಬೇಕು ಅಂತ ದೇವ್ಯಾನಿ ಅಂಜು ಕಿವಿ ಊದ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸಂಗೀತ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಗಾದೆಯನ್ನ ಕೇಳಿಲ್ವಾ, ನಮ್ಮ ನಚ್ಚಿಗೆ ಬೇರೆ ಯಾವುದೋ ಹುಡುಗಿಯನ್ನ ಹುಡುಕಿ ಮದ್ವೆ ಮಾಡೋದ್ರ ಬದಲು ನಮ್ಮ ಅಂಜುನೇ ಮದ್ವೆ ಮಾಡ್ಬೋದಲ್ವಾ. ನಾವು ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ಇದ್ದೇ ಇರುತ್ತೆ ಕಣು, ಒಂದು ಸಲ ಎಡವಿರುವ ಕಲ್ಲಿಗೆನೆ ಪದೇ ಪದೇ ಎಡವಿ ನೋವನ್ನ ಮಾಡ್ಕೋಬಾರ್ದು ಅಷ್ಟೇ ನೋಡು ನಚ್ಚಿ. ಈಗಾಗಲೇ ಒಂದ್ಸಲ ತುಂಬಾ ನೋವನ್ನ ಅನುಭವಿಸಿದ್ಯಾ ನೋಡಪ್ಪ, ಮನೆಯಲ್ಲಿ ಎಲ್ರೂ ಒಪ್ಕೊಂಡು ಅವರ ನಿರ್ಧಾರವನ್ನ ತಿಳಿಸಿದ್ದಾರೆ, ನೀನು ಕೂಡ ಚೆನ್ನಾಗಿ ಯೋಚನೆ ಮಾಡು ಅಂತ ಹೇಳಿ ಸಂಗೀತ ಅವರು ನಚ್ಚಿಗೆ ಹೇಳ್ತಾ ಇರ್ತಾರೆ. ನಂತರ ಅಜಿತ್ ಹತ್ರ ಬಂದ್ಬಿಟ್ಟು, ಅಜಿತ್ ನೀನೇನೋ ಹೇಳ್ತೀಯ ಅಂತ ಸಂಗೀತ ಕೇಳಿದಾಗ, ಇದರಲ್ಲಿ ನಂದೇನೂ ಇಲ್ಲ ಅಮ್ಮ, ಅವನ ನಿರ್ಧಾರ ಅಷ್ಟೇ ನಮ್ಗೆ ಮುಖ್ಯ, ಅವನ್ ಚೆನ್ನಾಗಿರ್ಬೇಕು ಅಷ್ಟೇ ಅಂತ ಅಜಿತ್ ಹೇಳ್ತಾರೆ. ಇನ್ನೊಂದ್ ಕಡೆ ದೇವ್ಯಾನಿ, ಇಲ್ಲಿ ಒಳ್ಳೆತನಕ್ಕೆ ಬೆಲೆ ತುಂಬಾನೇ ಕಡಿಮೆ, ನಾನು ನಿಮ್ಮಪ್ಪನ್ನ ಕಳ್ಕೊಂಡ್ ದಿನ ಎಷ್ಟು ಅನುಭವಿಸಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು ಅಂಜು, ಹಾಗಂತ ತಪ್ಪು ಮಾಡಿನೇ ಜೀವನ ಮಾಡ್ಬೇಕು ಅಂತ ಅಲ್ಲ ಬೇಬಿ, ತಪ್ಪು ಮಾಡದೆ ಇರೋರ್ ಹತ್ರ ತಪ್ಪು ಮಾಡಿಸೋದ್ರಲ್ಲೇ ಇರೋದು ಜಾಣತನ ಅಂತ ದೇವ್ಯಾನಿ ಅಂಜುಗೆ ಬ್ರೈನ್ ವಾಶ್ ಮಾಡ್ತಾ ಇರ್ತಾರೆ. ಈ ಕಡೆ ಭೂಮಿ, ಮೈದು, ಈ ಜಗತ್ತಿನಲ್ಲಿ ತಪ್ಪು ಮಾಡದೆ ಇರೋರು ಯಾರಿದ್ದಾರೆ, ಎಲ್ರೂ ಒಂದಲ್ಲ ಒಂದ್ ರೀತಿ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡೇ ಇರ್ತಾರೆ, ಆದ್ರೆ ಆ ತಪ್ಪುಗಳನ್ನ ತಿದ್ಕೊಂಡು ನಡೆಯೋರೇ ಅಲ್ವಾ ಒಬ್ಬ ಒಳ್ಳೆ ಮನುಷ್ಯ ಆಗೋದಕ್ಕೆ ಸಾಧ್ಯ. ಅದು ಯಾವ ಋಣಾನುಬಂಧನೋ ಏನೋ ನಿಮ್ಮಿಬ್ಬರ ಮುಖಾಂತರ ಈ ಸಂಬಂಧ ಮತ್ತೆ ಗಟ್ಟಿ ಆಗ್ತಾ ಇದೆ. ಮನೆಯವ್ರು ಎಲ್ರೂ ಒಪ್ಕೊಂಡಿದಾರಲ್ವಾ, ಅದನ್ನೇ ಅರೇಂಜ್ ಮ್ಯಾರೇಜ್ ತರಾನೇ ಅನ್ಕೋ, ಆಮೇಲೆ ಹೋಗ್ತಾ ಹೋಗ್ತಾ ನಿನ್ನ ಲೈಫಲ್ಲಿ ಪ್ರೀತಿ ಅನ್ನೋದು ಡೋಸೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಭೂಮಿ ನಚ್ಚಿಗೆ ಹೇಳ್ತಾಳೆ. ಈ ಕಡೆ ಅಶ್ವಿನಿ ಹತ್ರ ಅವರ ಕಡೆ ರೌಡಿಗಳು ಬಂದ್ಬಿಟ್ಟು, ಮೇಡಮ್ ಅವರು ಕಳಸದಿಂದ ಹೊರಟು ಎಲ್ಲೂ ಕೂಡ ಕಾರನ್ನ ನಿಲ್ಲಿಸ್ತೇನೆ ನಾನ್ ಸ್ಟಾಪ್ ಬಂದಿದ್ದಾರೆ ಹೆಂಗ್ಸು, ಆ ಹೆಂಗ್ಸು ಮಂಡ್ಯವನ್ನ ತಲುಪಿರೋದು ಗ್ಯಾರಂಟಿ, ಕಾರು ನೇರವಾಗಿ ಮಂಡ್ಯ ಕಡೆಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾಗ, ಅಬ್ಬಾ ಆ ಶಾರದನ್ನ ಹುಡ್ಕೋದು ಅಷ್ಟೊಂದು ಕಷ್ಟ ಏನೋ ಆಗಲ್ಲ, ಹಾಗಾದ್ರೆ ಅವಳು ಮಂಡ್ಯದಲ್ಲೇ ಇದ್ದಾಳೆ, ಅವಳು ಮಂಡ್ಯದಲ್ಲೇ ಇದ್ದಾಳಂದ್ರೆ ನಮ್ ಕೈಗೆ ಸಿಕ್ಕಾಗೇನೆ ನೋಡಿ, ನಿಮ್ಮಿಬ್ರಿಗೂ ಅವಳ ಫೋಟೋವನ್ನ ಕಳಿಸ್ತೀನಿ, ಮಂಡ್ಯದಲ್ಲಿರೋ ಮನೇಲೂ ಮೂಲೆಯಲ್ಲೂ ಹುಡುಕಿ, ಗಲ್ಲಿನೂ ಬಿಡ್ಬೇಡಿ, ಎಲ್ಲಾ ಕಡೆನೂ ಜಾಲಾಡಿ, ನನಗೆ ಅಟ್ ಎನಿ ಕಾಸ್ಟ್ ಆ ಶಾರದಾ ಬೇಕೇ ಬೇಕು ಅಷ್ಟೇ ಅಂತ ಅಶ್ವಿನಿ ರೌಡಿಗಳ ಹತ್ರ ಹೇಳ್ತಾ ಇದ್ದಾಗ, ಆ ರೌಡಿಗಳು ಸರಿ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭದ್ರಾ, ನೋಡ್ರೋ ಇವತ್ತು ಯಾವ ಏರಿಯಾದಲ್ಲಿ ಒಂದು ಕೂಡ ಬಿಡಬಾರ್ದು, ಎಷ್ಟೊತ್ತಾದ್ರೂ ಸರಿ ಅವಳನ್ನ ಹುಡುಕ್ಲೇಬೇಕು ಅಂತ ಅವರ ಹುಡುಗರಿಗೆ ಹೇಳ್ತಾ ಇದ್ದಾಗ, ಸರಿ ಬಾಯ್ ನೀವು ಫೋಟೋ ಕಳಿಸಿ ನಮ್ಮ ಹುಡುಗರಿಗೆಲ್ಲ ಕಳಿಸ್ತೀನಿ ಅಂತ ಮತ್ತೊಬ್ಬ ರೌಡಿ ಹೇಳ್ತಾನೆ. ಅದೇ ಟೈಮ್ಗೆ ಶಾರದಾ ಕೂಡ ಅಲ್ಲೇ ಪಾಸ್ ಆಗ್ತಾ ಇರ್ತಾರೆ. ಇನ್ನು ಭದ್ರಾ ಹುಡುಗರ ಹತ್ರ ಈ ವಿಷಯ ಹೊರಗಡೆ ಯಾವುದೇ ಕಾರಣಕ್ಕೂ ಬರಬಾರ್ದು, ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡು ಅಂತ ಹೇಳಿ ಅವ್ರೆಲ್ಲರಿಗೂ ಹೇಳ್ತಾ ಇರ್ತಾನೆ. ಆಗ ಶಾರದಾ ಅಲ್ಲೇ ಒಂದು ನಿಂತಿದ್ದ ಒಂದು ವೆಹಿಕಲ್ ಒಳಗಡೆ ಹತ್ತಿ ಕೂತ್ಬಿಡ್ತಾರೆ. ಭದ್ರಾ ಶಾರದನ್ನ ನೋಡ್ದೇನೆ ತನ್ನ ಕಾರ್ ಹತ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ದೇವ್ಯಾನಿ ಅಂಜುನ ಕರ್ಕೊಂಡು ಎಲ್ಲರ ಹತ್ರನೂ ಬರ್ತಾಳೆ. ಆಗ ಅಜ್ಜಿ ದೇವ್ಯಾನಿ ಅಂಜನಾ ಏನಂತ ಅಂದ್ಲು ಅಂತ ಕೇಳಿದ್ರೆ, ಆಗ ದೇವ್ಯಾನಿ ಅದು ಅಂಜುಗೆ ಈ ಮದ್ವೆ ಒಪ್ಪಿಗೆ ಇದೆ ಅಂತೆ ಅಂತ ಹೇಳ್ತಾಳೆ. ಆಗ ಮನೆಯವರೆಲ್ಲರೂ ಖುಷಿ ಪಟ್ಕೊಳ್ತಾರೆ. ನಂತರ ಅಜ್ಜಿ ನಚ್ಚಿ ಕೂಡ ಈ ಮದ್ವೆ ಒಪ್ಕೊಂಡಿದ್ದಾನೆ ಅಂತ ಹೇಳಿದಾಗ ದೇವ್ಯಾನಿಗೂ ತುಂಬಾನೇ ಖುಷಿ ಆಗುತ್ತೆ. ನಂತರ ದೇವ್ಯಾನಿ ನಚ್ಚಿ ಹತ್ರ ಹೋಗ್ಬಿಟ್ಟು, ಥ್ಯಾಂಕ್ಸ್ ಕಂದ, ಥ್ಯಾಂಕ್ ಯು ಸೋ ಮಚ್, ದೇವರು ನಿಮ್ಮಿಬ್ಬರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾರೆ. ನಂತರ ಸಂಗೀತ, ನಚ್ಚಿ ಏನು ಯೋಚನೆ ಮಾಡ್ಬೇಡ್ವೋ, ಎಲ್ಲ ಸರಿ ಹೋಗುತ್ತೆ, ಬಾ ಇಲ್ಲಿ ಬಂದು ಅಮ್ಮನ ಆಶೀರ್ವಾದ ತಗೋ, ಅಂಜು ನೀನು ಬಾರಮ್ಮ ಇಬ್ರು ಒಟ್ಟಿಗೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದಾಗ ಇಬ್ರು ಕೂಡ ಅಜ್ಜಿ ಮುಂದೆ ಬಂದು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆಗ ಶ್ರವಣ್, ಹಲೋ ಏನಿಬ್ರು ಯೋಚನೆ ಮಾಡ್ತಾ ಇದ್ರಾ, ಬೇಗ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ, ನಮ್ಗಿನ್ನೂ ಕಾಯೋದಕ್ಕಾಗಲ್ಲ, ನಮಗೂ ಕೂಡ ಟೈಮ್ ಇಲ್ಲಪ್ಪ, ಬೇಗ ಕಮಾನ್ ಅಂತ ಶ್ರವಣ್ ಹೇಳಿದಾಗ ಅಂಜು ಮತ್ತೆ ನಚ್ಚಿ ಇಬ್ರು ಕೂಡ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾರೆ. ಆಗ ಅಜ್ಜಿ 100 ಕಾಲ ಚೆನ್ನಾಗಿ ಬಾಡ್ರಪ್ಪ ಅಂತ ಹೇಳಿ ಆಶೀರ್ವಾದನ ಮಾಡ್ತಾರೆ. ಸರಿ ಬನ್ನಿ ಎಲ್ರೂ ಸೇರಿ ಒಂದು ಸೆಲ್ಫಿಯನ್ನ ತಗೊಳ್ಳೋಣ ಅಂತ ಹೇಳಿ ಸೆಲ್ಫಿಯನ್ನ ತಗೊಳ್ತಾರೆ ಮನೆಯವರೆಲ್ಲರೂ ಸೇರಿ. ನಂತರ ಭೂಮಿ, ಮೈದು ಎಲ್ಲಿ ಕಳ್ದು ಹೋಗಿದ್ಯಾ, ನಿಮ್ಮಿಬ್ರಿಗೂ ಕಂಗ್ರ್ಯಾಚುಲೇಷನ್ಸ್, ಸಂತೋಷವಾಗಿರಿ ಅಂತ ಭೂಮಿ ಹೇಳ್ತಾ ಇದ್ದಾಗ, ಸರಿ ನಿಶ್ಚಿತಾರ್ಥ ಇರೋದು ನಾಳೆ ಬೆಳಗ್ಗೆನೆ ಅನ್ನೋದನ್ನ ಯಾರು ಕೂಡ ಮರಿಬೇಡಿ, ಎಲ್ರೂ ಒಂದೊಂದು ಕೆಲಸನ ವಹಿಸ್ಕೋಬೇಕು ಓಕೆನಾ ಅಂತ ಶ್ರವಣ್ ಕೇಳಿದಾಗ, ಇನ್ನು ಅಜ್ಜಿ ನಚಿಕೇತ್ ಅಂಜನಾ ನೀವಿಬ್ರು ಮುಜುಗರ ಪಡಬೇಡಿ, ಹೇಗೆ ಫ್ರೆಂಡ್ಸ್ ಆಗಿದ್ರು ಹಾಗೇನೆ ಮುಂದುವರಿರಿ, ಪ್ರೀತಿ ಅನ್ನೋದು ಅವಾಗ ತಾನೇ ಬರುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ದಾಗ, ಅಯ್ಯೋ ಕಮಾನ್ ಅಜ್ಜಿ, ಅದನ್ನೆಲ್ಲ ಇವರಿಬ್ರಿಗೆ ಹೇಳ್ಕೊಡ್ಬೇಕಾ, ಅದು ಈ ಕಾಲದಲ್ಲಿರೋ ಮಕ್ಕಳಿಗೆ, ಮೊದ್ಲೇ ಅವರು ಫಾರಿನ್ ಇಂದ ಬಂದಿರೋನು ಅಂತ ಅಪ್ಪು ಗೇಲಿ ಮಾಡ್ತಾ ಇದ್ದಾಗ ಈ ಕಡೆ ದೇವ್ಯಾನಿ, ಸಂಗೀತ ಕೊನೆಗೂ ನಾವಿಬ್ರು ಬೀಗರಾಗ್ಬಿಟ್ವಿ, ಥ್ಯಾಂಕ್ ಯು ಸೋ ಮಚ್, ನನ್ನ ಮಗಳು ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇದೆ, ಥ್ಯಾಂಕ್ ಯು ಅಂತ ದೇವ್ಯಾನಿ ಸಂಗೀತಾಗೆ ಹೇಳ್ತಾ ಇದ್ದಾಗ
ದೇವಿಯಾನಿ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ? ದೇವ್ರು ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತಾನೋ ಹಾಗೆ ಆಗತ್ತಲ್ವಾ, ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ನಾವ್ಯಾರು ಅಂತ ಸಂಗೀತ ಹೇಳ್ತಾ ಇದ್ದಾಗ, ಬನ್ನಿ ಬನ್ನಿ ಬಾಬಾ ನೀವು ಹೇಳ್ದಾಗೇನೆ ಬೆಳಿಗ್ಗೆನೆ ಎಲ್ರನ್ನೂ ಕೂಡ ತಯಾರಿ ಮಾಡ್ಕೊಳ್ಳೋಣ ಅಂತ ದೇವಿಯಾನಿ ಹೇಳ್ತಾರೆ. ನಂತರ ಎಲ್ರು ಕೂಡ ಅಲ್ಲಿಂದ ಹೋದಾಗ ನಚ್ಚಿ, ಭೂಮಿ, ಅಜಿತ್ 3 ಜನ ಅಲ್ಲಿ ಉಳ್ಕೊಳ್ತಾರೆ. ನಂತರ ನಚ್ಚಿ ಬೇಜಾರಲ್ಲಿ ಅಲ್ಲಿಂದ ಹೋದಾಗ ಅಜಿತ್ ಮತ್ತೆ ಭೂಮಿ ಅದನ್ನ ಗಮನಿಸ್ತಾರೆ. ಆಮೇಲೆ ಭೂಮಿ ಹತ್ರ ಅಜಿತ್ ಕೂಡ ಏನು ಮಾತಾಡ್ದೇನೆ ಸೈಲೆಂಟ್ ಆಗಿ ಹೊರಟೋಗ್ತಾರೆ. ಇದಾದ್ಮೇಲೆ ಅಜಿತ್ ರೂಮಲ್ಲಿ ಬಂದ್ಬಿಟ್ಟು, ಸತ್ಯಣ್ಣ ನಾಳೆ ಬೆಳಗ್ಗೆ ಊರಾಚೆ ಇರುವ ಶಿವನ್ ದೇವಸ್ಥಾನದ ಹತ್ರ ಬಂದ್ಬಿಡಿ, ನಚ್ಚಿ ಮತ್ತೆ ಅಂಜನಾದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಏನಿದು ಸಡನ್ ಆಗಿ ಅಂತ ಕೇಳೋದಕ್ಕೆ ಹೋಗ್ಬೇಡಿ, ನನಗೂ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಜಿತ್ ಹೇಳಿದಾಗ, ಯಾಕಪ್ಪ ಮನೆಯವ್ರನ್ನೆಲ್ಲ ಕೇಳ್ಕೊಂಡ್ ಮೇಲೆ ತಾನೇ ನಿಶ್ಚಿತಾರ್ಥ ಆಗ್ತಾ ಇರೋದು ಅಂತ ಸತ್ಯಣ್ಣ ಕೇಳ್ತಾ ಇದ್ದಾಗ, ಏನೋ ಸತ್ಯಣ್ಣ ಅಂಜನಾನ್ ಮದ್ವೆ ಆಗ್ಬೇಕು ಅಂತ ಇದ್ರಲ್ಲ, ಆ ಹುಡುಗನ್ ಮನೆಯವರು ಅಪ್ಪನಿಗೆ ಹೀಗಾಗಿದ್ದಕ್ಕೆ ಆ ಸಂಬಂಧನೇ ಬೇಡ ಅಂತ ಹೇಳ್ಬಿಟ್ರು, ಹಾಗಾಗಿ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಮುರಿದೋಯ್ತು ಅಂತ ಹೇಳಿದಾಗ, ಮದ್ವೆ ಎಂಗೇಜ್ಮೆಂಟ್ ಮುರಿದೋಗಿದ್ರಿಂದ ದೇವಿಯಾನಿ ಅತ್ತೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದು, ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಅಜ್ಜಿ ಈ ತರ ಡಿಸಿಷನ್ ತಗೊಂಡಿದ್ದಾರೆ, ಅವರು ತುಂಬಾನೇ ಯೋಚನೆ ಮಾಡಿ ತಗೊಂಡಿರ್ತಾರೆ, ಅಜ್ಜಿ ಡಿಸಿಷನ್ ತಗೊಂಡಿದ್ದಾರೆ ಅಂದ್ಮೇಲೆ ಅದಕ್ಕೇನೆ ಇಡೀ ಮನೆಯವರು ಕೂಡ ನಂಬಿದ್ದಾರೆ. ಹಾಗಾಗಿ ಎಲ್ರು ಕೂಡ ಫೋರ್ಸ್ ಮಾಡಿ ನಚ್ಚಿ ಮತ್ತೆ ಅಂಜುನ ಒಪ್ಸಿದ್ರು. ಬೇರೆ ಏನೋ ಆಪ್ಷನ್ ಇಲ್ಲ, ನಚ್ಚಿ ಎಲ್ಲರ ಮಾತನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ತಲೆ ಅಲ್ಲಾಡಿಸಿದಾನೆ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಅಜಿತ್ ಈ ವಿಷಯದಲ್ಲಿ ನೀನ್ ಟೆನ್ಷನ್ ಮಾಡ್ಕೋಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ನೆ ಹೋಗ್ತಾ ಇರ್ಬೇಕು ಅಷ್ಟೇ. ಅದು ಅಲ್ಲದೆ ನಚ್ಚಿ ಮತ್ತೆ ಅಂಜು ಭವಿಷ್ಯದಲ್ಲಿ ಚೆನ್ನಾಗೂ ಇರ್ಬೋದಲ್ವಾ, ಚೆನ್ನಾಗಿ ಜೀವನಾನ ಮಾಡ್ಕೊಂಡು ಹೋಗ್ಬೋದಲ್ವಾ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಗಳಿಗೆಗಳಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಕಾಲಾಯ ತಸ್ಮೈ ನಮಃ ಅಂತ ಸುಮ್ನೆ ಬಂದಿದ್ದನ್ನ ಸ್ವೀಕರಿಸಬೇಕು ಅಷ್ಟೇ ಅಂತ ಸತ್ಯ ಅವರು ಹೇಳ್ತಿರ್ತಾರೆ. ಹೌದು ಸತ್ಯಣ್ಣ, ನೀವ್ ಹೇಳಿದ್ದು ಕರೆಕ್ಟೇ, ಏನ್ ಬೇಕಾದ್ರೂ ಆಗ್ಬೋದು, ನಾವು ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಷ್ಟೇ. ಯಾಕೆಂದ್ರೆ ಅವನು ನನ್ನ ತಮ್ಮ, ಅವನ ಜೀವನ ನನ್ನ ಕಣ್ಮುಂದೆನೆ ಹಾಳಾಗುತ್ತೆ ಅಂದ್ರೆ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡಿರೋದಕ್ಕೆ ಆಗೋದಿಲ್ಲ ಅಲ್ವಾ. ಈಗ ಈ ವಿಷಯದ ಬಗ್ಗೆ ಏನೇ ಮಾತಾಡಿದ್ರು ಯೂಸ್ ಇಲ್ಲ ಸತ್ಯಣ್ಣ, ಎಂಗೇಜ್ಮೆಂಟ್ ಫಿಕ್ಸ್ ಆಗಿ ಹೋಗಿದೆ, ನನ್ಗೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನೀವು ನಾಳೆ ಬೆಳಗ್ಗೆ ಅಲ್ಲಿಗೇನೆ ಬಂದ್ಬಿಡಿ ಅಂತ ಅಜಿತ್ ಹೇಳ್ಬಿಟ್ಟು ಫೋನನ್ನ ಕಟ್ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.